ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಪ್ರಾಂಶುಪಾಲರೇ, ಶಿಕ್ಷಕರೇ, ಕಿರಿಯರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತ ಬಳಗವೇ, ನಿಮಗೆಲ್ಲರಿಗೂ ಶುಭೋದಯ. ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನ್ನ ವರ್ಗದ ಪರವಾಗಿ ಮಾತನಾಡಲು ಬಯಸುತ್ತೇನೆ. ಇಂದು ನಮ್ಮ ಬೀಳ್ಕೊಡುಗೆ ಸಮಾರಂಭ. ಈ ಶಾಲೆಯ ವಿದ್ಯಾರ್ಥಿಗಳಾಗಿ ನಮ್ಮ ಕೊನೆಯ ದಿನ. ವಾಸ್ತವವಾಗಿ ನಾವು ಪ್ರವೇಶ ಪಡೆದ ಸಮಯದಿಂದ ಈ ಶಾಲೆಯಲ್ಲಿ ನಾವು ಬಹಳಷ್ಟು ಆನಂದಿಸಿದ್ದೇವೆ. ನಾವು ಇಲ್ಲಿಂದ ನಮ್ಮ 10ನೇ ತರಗತಿಯಲ್ಲಿ ಖಂಡಿತ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುತ್ತೇವೆ. ಎಷ್ಟೋ ವರ್ಷಗಳ ಹಿಂದಿನಿಂದಲೂ ನಾವು ಈ ಶಾಲೆಯೊಂದಿಗೆ ಮಧುರ ಸಂಬಂಧ ಹೊಂದಿದ್ದೇವೆ. ಆದರೆ ನಾವು ಈ ಶಾಲೆಗೆ ಬಂದಾಗ ಅದು ನಿನ್ನೆ ಮೊನ್ನೆ ಬಂದಿದ್ದೇವೆ ಎಂದೆನಿಸುತ್ತದೆ ಮತ್ತು ಅಗಲಿಕೆಯ ಸಮಯ ಬಹಳ ಬೇಗ ಬಂದಿತ್ತು. ಈ ಶಾಲೆಯ ಶೈಕ್ಷಣಿಕ ವಾತಾವರಣವು ತುಂಬ ಕಟ್ಟುನಿಟ್ಟಾಗಿದೆ ಮತ್ತು ಪ್ರೋತ್ಸಾಹದಾಯಕವಾಗಿದೆ. ನಮಗೆ ನಮ್ಮ ಶಾಲೆ ಎಂದರೆ ತುಂಬ ಇಷ್ಟ. ಉತ್ತಮ ಶಿಕ್ಷಣದ ಜೊತೆಗೆ ಸಾಕಷ್ಟು ಜೀವನ ಅನುಭವವನ್ನು ಕಲಿತುಕೊಂಡಿದ್ದೇನೆ. ನಾನು ನಿಮ್ಮೊಂದಿಗೆ ಕೆಲವು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಬಾಲ್ಯದಲ್ಲಿ ತುಂಬ ಹಠಮಾರಿ ಮತ್ತು ಸಾಮಾನ್ಯವಾಗಿ ತರಗತಿಯಲ್ಲಿ ನನ್ನ ಸ್ನೇಹಿತರಿಗೆ ಕಿರುಕುಳ ನೀಡುತ್ತಿದ್ದೆ. ಆದರೂ ನನ್ನ ಎಲ್ಲ ಕೆಟ್ಟ ನಡವಳಿಕೆಯು ನನ್ನ ತರಗತಿಯ ಶಿಕ್ಷಕರ ಬೋಧನೆಯ ವಿಧಾನದಿಂದಾಗಿ ಉತ್ತಮ ನಡವಳಿಕೆಯಾಗಿ ಮಾರ್ಪಟ್ಟಿತು. ನನ್ನನ್ನು ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡಿದ ನನ್ನ ಎಲ್ಲ ಶಿಕ್ಷಕರಿಗೆ ನಾನು ಕೃತಜ್ಞನಾಗಿದ್ದೇನೆ. ನನ್ನ ಸ್ನೇಹಿತರೊಂದಿಗೆ ನನ್ನ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ನೆನಪುಗಳನ್ನು ನಾನು ಇನ್ನೂ ನೆನಪಿಸಿಕೊಳ್ಳುತ್ತೇನೆ. ಜೋರಾಗಿ ನಗುವುದು, ತಮಾಷೆ ಮಾಡುವುದು, ಕಾದಂಬರಿಗಳನ್ನು ಓದುವುದು, ನಮ್ಮ ಸ್ನೇಹಿತರ ಆಹಾರವನ್ನು ರಹಸ್ಯವಾಗಿ ತಿನ್ನುವುದು, ಬೀದಿಗಳಲ್ಲಿ ಓಡುವುದು, ಸ್ನೇಹಿತರೊಂದಿಗೆ ಆಟವಾಡುವುದು, ಸ್ನೇಹಿತರನ್ನು ತಮಾಷೆ ಮಾಡುವುದು, ಪರಸ್ಪರ ಮೋಚು ಮಾಡುವುದು ಇತ್ಯಾದಿ ನೆನಪಿಸಿಕೊಳ್ಳುತ್ತೇನೆ. ಈ ರೀತಿಯಾಗಿ ಈ ಎಲ್ಲ ನೆನಪುಗಳು ನನಗೆ ಮೌಲ್ಯಯುತವಾಗಿವೆ ಮತ್ತು ಯಾವಾಗಲೂ ನನ್ನ ಹೃದಯದಲ್ಲಿ ಇರುತ್ತವೆ. ಶಾಲೆಯು ನಮ್ಮ 2ನೇ ಮನೆಯಂತಿತ್ತು. ಅಲ್ಲಿ ನಾವು ಭವಿಷ್ಯಕ್ಕಾಗಿ ಸಿದ್ಧರಾಗಿದ್ದೇವೆ. ಭವಿಷ್ಯದಲ್ಲಿ ನಾನು ನನ್ನ ಸ್ನೇಹಿತರನ್ನು ಭೇಟಿಯಾಗಬಹುದೇ ಅಥವಾ ಇಲ್ಲವೇ ಎಂದು ನನಗೆ ತಿಳಿದಿಲ್ಲ. ಆದರೆ ಅವರು ಕಾಣುವ ಕನಸು ನನಸಾಗಲಿ ಎಂಬುದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನನ್ನನ್ನು ಒಳ್ಳೆಯ ವ್ಯಕ್ತಿಯಾಗಿ ಮಾಡಿದ ಶಿಕ್ಷಕರಿಗೂ ಧನ್ಯವಾದಗಳು. ಕಿರಿಯರಿಗೆ ಶುಭ ಹಾರೈಸುತ್ತೇನೆ. ನನ್ನ ಸ್ನೇಹಿತರ ಬಳಗಕ್ಕೆ ನನ್ನಿಂದ ಕಿರಿಕಿರಿಯಾದರೆ ದಯವಿಟ್ಟು ಕ್ಷಮಿಸಿ ಎಂದು ನಿಮ್ಮಲ್ಲಿ ಬೇಡುತ್ತೇನೆ. ಈ ನನ್ನ ಹೃದಯದ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.